ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಹಾಗೂ ಕಾವ್ಯರ ಒಂದು ಮದುವೆ ಡೇಟ್ ಫಿಕ್ಸ್ ಆಯಿತು, ಅನೌನ್ಸ್ ಆಯಿತು. ಸೀಕ್ರೆಟ್ ಆಗಿ ಯಾಕೆ ಮದುವೆ ಬಗ್ಗೆ ವಿಚಾರ ಮುಚ್ಚಿಟ್ಟಿದ್ದಾರೆ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಕೊನೆಗೂ ಇಲ್ಲಿ ಗಿಲ್ಲಿ ಕಾವ್ಯರ ಒಂದು ಮದುವೆ ಇಟ್ಟಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ವೈರಲ್ ಆಗ್ತಾ ಇಲ್ಲ. ಇನ್ವಿಟೇಷನ್ ಕೂಡ ಇಲ್ಲಿ ಪ್ರಿಂಟ್ ಆಗಿದೆ ಅಂತಂದು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಏನಿದು, ಇದು ನಿಜಾನ ಅಥವಾ ಸುಳ್ಳು ಸುದ್ದಿನ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಕೊನೆಗೂ ಇಲ್ಲಿ ಗಿಲ್ಲಿಯ ಒಂದು ಅಪ್ಪ ಅಮ್ಮ ಇಲ್ಲಿ ಗಿಲ್ಲಿಗೆ ಆದಷ್ಟು ಬೇಗನೆ ಮದುವೆ ಆಗಬೇಕು, ಅವನು ಇಷ್ಟಪಟ್ಟದ ಹಾಗೆ ಯಾರನ್ನ ಇಷ್ಟಪಟ್ಟಿದ್ದಾನೆ ಅವ್ರ ಜೊತೆ ಮದುವೆ ಮಾಡಿಸ್ಕೊಡ್ತೀವಿ ಅಂತಂದು ಗಿಲ್ಲಿಯ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ. ಆವಾಗ ಕಾವ್ಯ ಅವರ ಮನೆಯಲ್ಲೂ ಕೂಡ ಇಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಗಿಲ್ಲಿಯ ಒಂದು ಮನೆಯಲ್ಲೂ ಕೂಡ ಕಾವ್ಯರ ಮನೆಯಲ್ಲಿ ಮಾತುಕತೆ ನಡೀತಾ ಇದೆ. ಕೊನೆಗೂ ಇಲ್ಲಿ ಕಾವ್ಯರ ಅಪ್ಪ ಅಮ್ಮ ಈ ಒಂದು ಮದುವೆ ಆದರೆ ಎಲ್ಲ ಅಭಿಮಾನಿಗಳು ಕೂಡ ಖುಷಿ ಪಡ್ತಾರೆ. ನಾವು ಕೂಡ ಯಾಕೆ ಇವರಿಬ್ಬರನ್ನ ದೂರ ಮಾಡೋಕೆ ಒಪ್ಕೊತಾ ಇದ್ದೀವಿ, ಆದಷ್ಟು ಬೇಗ ಇಬ್ಬರು ಕೂಡ ದೇವರ ಇಚ್ಛೆಯಂತೆ ಅವರಿಬ್ಬರು ಜೋಡಿ ಹೀಗೆ ಇರಲಿ ಅಂತಂದು ಕೊನೆಗೂ ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಂತಹ ಕಾವ್ಯ ಅಪ್ಪ ಅಮ್ಮ ಮತ್ತು ಗಿಲ್ಲಿಯ ಅಪ್ಪ ಅಮ್ಮ. ಹಾಗಾದರೆ ಇಲ್ಲಿ ಗಿಲ್ಲಿನ ಮದುವೆ ಆಗೋಕೆ ಕಾವ್ಯವರು ಒಪ್ಕೊತಾರ? ಇಲ್ಲಿ ಮನೆಯವರ ಒಂದು ಒಪ್ಪಿಗೆ ಮೇರೆಗೆ ಕಾವ್ಯ ಇಲ್ಲಿ ಅವರ ಒಂದು ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನನ್ನ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡದೆ ನಾನು ಮದುವೆಗೆ ರೆಡಿ ಆಗ್ತಾರಾ ಅಂತ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಇಲ್ಲಿ ಗಿಲ್ಲಿಯವರು ಮನೆಯಲ್ಲಿ ಎಲ್ಲ ಮಾತುಕತೆ ಆಗ್ತಾ ಇದೆ. ಕಾವ್ಯರ ಮನೆಯಲ್ಲೂ ಕೂಡ ಮಾತುಕತೆ ಆಗುತ್ತದೆ. ಇಲ್ಲಿ ಇಬ್ಬರನ್ನ ಮದುವೆ ಕೇಳಿ ಮದುವೆ ಮಾತುಕತೆ ಮಾಡೋಣ ಅಂತಂದು ಗುಟ್ಟಾಗಿ, ಇದು ಯಾವುದೇ ಕಾರಣಕ್ಕೂ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಲೀಕ್ ಮಾಡಬಾರ್ದು. ನಾವು ಪರ್ಸನಲ್ ಆಗಿ ಯಾವುದೇ ಕಾರಣಕ್ಕೂ ಇವಾಗ ಎಂಗೇಜ್ಮೆಂಟ್ ಮಾಡಿಬಿಡ್ಸೋಣ, ರಿಸೆಪ್ಷನ್ ಬೇಕಾದರೆ ಎಲ್ಲರಿಗೂ ಇನ್ವಿಟೇಷನ್ ಮತ್ತು ಎಲ್ಲರಿಗೂ ಹೇಳೋಣ ಅಂತಂದು ಇಲ್ಲಿ ಗಿಲ್ಲಿ ಅಪ್ಪ ಅಮ್ಮ ಕಾವ್ಯರ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ. ಕೊನೆಗೂ ಇಲ್ಲಿ ಗಿಲ್ಲಿಯ ಅಪ್ಪ ಅಮ್ಮ ಮತ್ತು ಕಾವ್ಯ ಅವರ ಒಂದು ಮನೆಯಲ್ಲಿ ಒಪ್ಕೊಂಡ್ಬಿಟ್ರು. ಹಾಗೆ ಇಲ್ಲಿ ಕಾವ್ಯವರು ಒಂದು ಅನ್ಕೊಂಡ ಹಾಗೆ ನಾನು ಡ್ರೀಮ್ ಅಂದರೆ ಏನಾದರೂ ಒಂದು ಪ್ರೊಫೆಷನ್ ಆಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇನ್ನೂ ಒಳ್ಳೆ ಆಫರ್ಸ್ ಬರಬೇಕು, ಸಿನಿಮಾ ಆಫರ್ಸ್ ಬರಬೇಕು, ನಾನು 3 ವರ್ಷ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತಂದು ಹೇಳಿದರು. ಆದರೆ ಇಲ್ಲಿ ಮದುವೆ ಆದಮೇಲೆ ಮಾಡ್ಬೋದು ತಾನೇ, ಸಾಕಷ್ಟು ಜನರು ಕೂಡ ಮದುವೆ ಆದಮೇಲೂ ಕೂಡ ಅವರೊಂದು ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾರೆ. ಗಿಲ್ಲಿನೂ ಕೂಡ ಇಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ. ಇವಾಗ ಒಳ್ಳೆ ಸಿನಿಮಾ ಕೂಡ ಆಫರ್ಸ್ ಕೂಡ ಬರ್ತಾ ಇದೆ. ಇವಾಗ ಕಾಮಿಡಿ ಪಾತ್ರ ಮಾಡ್ತಾ ಇದ್ದವರು ಇವಾಗ ಹೀರೋ ಕ್ಯಾರೆಕ್ಟರ್ ಪಾತ್ರದಲ್ಲಿ ಮಿಂಚಿಂಗ್ ಸ್ಟಾರ್ ಆಗ್ತಾ ಇದ್ದಾರೆ. ಇವಾಗ ಜಿಮ್ಗೂ ಕೂಡ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಅವರು ಇವಾಗ ಫುಲ್ ಟ್ರೆಂಡಿಂಗ್ನಲ್ಲಿ ಇದ್ದಾರೆ. ಇಡೀ ಸೀಸನಲ್ಲಿ ಗಿಲ್ಲಿ ಅಷ್ಟು ಕ್ರೇಜ್ ಯಾರೂ ಇಲ್ಲ ಗುರು. ಯಾಕಂದರೆ ಇಲ್ಲಿ ಸೀಸನ್ನಲ್ಲಿ ವಿನ್ ಆದಂಥ ತಕ್ಷಣ 2 ವೀಕ್ 3 ವೀಕ್ ಟ್ರೆಂಡಿಂಗ್ನಲ್ಲಿ ಇರ್ತಾರೆ, ಎಲ್ಲ ಒಂದು ನ್ಯೂಸ್ ಚಾನಲಲ್ಲಿ ಹೋಗ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಒಂದು ಕ್ರೇಜ್ ನೋಡಿ, ನೀವೇ ಗಾಬರಿ ಆಗ್ತೀರಾ. ಗಿಲ್ಲಿ ಒಂದು ಕ್ರೇಜ್ ಇಲ್ಲಿ 3 ತಿಂಗಳಾದರೂ ಕೂಡ ಮಿನಿಮಮ್ ಎಲ್ಲ ಒಂದು ಹೀರೋ ಯಾವ ಕಂಟೆಸ್ಟೆಂಟ್ ಕೂಡ ಇಷ್ಟು ನೆಕ್ಸ್ಟ್ ಲೆವೆಲ್ಗೆ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. 37 ಕೋಟಿ ಜನರ ಓಟ್ ಪಡೆದಂತಹ ಗಿಲ್ಲಿ ಅವರು ಇವಾಗ ಈ ಸೋಷಿಯಲ್ದಲ್ಲಿ 2M ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ. ಎಲ್ಲ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಕೇವಲ ಇಲ್ಲಿ 314,000 ಫಾಲೋವರ್ಸ್ ಇದ್ದವರು ಇಲ್ಲಿ ಇವಾಗ ಇಷ್ಟರ ಮಟ್ಟಿಗೆ ಫಾಲೋಯಿಂಗ್ ಕ್ರೇಜ್ ಇದೆ ಅಂದರೆ ಇವರ ಒಂದು ಫ್ಯಾನ್ ಪೇಜ್ ಫಾಲೋಯಿಂಗ್ ಫುಲ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಗಿಲ್ಲಿ ಕಾವ್ಯ ಅವರು ಯಾವಾಗ ಮದುವೆ ಆಗ್ತಾರೆ, ಆದಷ್ಟು ಬೇಗನೆ ಮದುವೆ ಗುಡ್ ನ್ಯೂಸ್ ಕೊಡಲಿ ಅಂತಂದು ಎಲ್ಲ ಅಭಿಮಾನಿಗಳು ಇಚ್ಛೆ. ಹಾಗೆ ಇವರು ಕೂಡ ಗುಡ್ ನ್ಯೂಸ್ ಕೊಟ್ಟೇ ಬಿಟ್ಟರು. ಕೊನೆಗೂ ಇಲ್ಲಿ ಗುಟ್ಟಾಗಿ ಮದುವೆ ಬಗ್ಗೆ ಮಾತುಕತೆ ಮಾತಾಗಿದೆ. ಆದಷ್ಟು ಬೇಗನೆ ಇಬ್ಬರು ಒಳ್ಳೆಯದಾಗಲಿ ಅಂತಂದು ಹೇಳ್ತಾ, ಇಲ್ಲಿ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿರ್ಬೋದು, ಗಿಲ್ಲಿನ ಕಾವ್ಯ ಇಷ್ಟಪಡ್ತಾ ಇದ್ರು, ಕಾವ್ಯನ ಗಿಲ್ಲಿ ಇಷ್ಟಪಡ್ತಾ ಇದ್ರು. ಬಟ್ ಎಲ್ಲಿ ಹೇಳ್ಕೊಡ್ಲಿಲ್ಲ, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಶಿಪ್ನಲ್ಲಿ ಈ ಥರ ಪ್ಯೂರ್ ಒಂದು ಬಾಂಡಿಂಗ್ ಇದ್ದೇ ಇರುತ್ತದೆ, ನಾವು ಯಾವುದೇ ಕಾರಣಕ್ಕೂ ಲವ್ ಮಾಡಿಲ್ಲ ಅಂತಂದು ಏಪ್ರಿಲ್ 21ರಂದು ಇವಾಗ ಕಾವ್ಯ ಅವರು ಹೇಳಿದರು. ಬಟ್ ಹೇಳಿದರೆ ಎಲ್ಲಿ ಫುಲ್ ವೈರಲ್ ಆಗಿ ಇದು ಆಗುತ್ತೆ ಅಂತ ಅಂದು ಉದ್ದೇಶಕ್ಕೋಸ್ಕರ ಅವರು ಗುಟ್ಟಾಗಿ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯರು ಡೈಲಿ ಗಿಲ್ಲಿಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಗಿಲ್ಲಿನೂ ಕೂಡ ಸಹ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಕಾವ್ಯನಿಗೆ ಮೆಸೇಜ್ ಮಾಡ್ತಾರೆ, ಏನು ಮಾಡ್ತಾ ಇದೀಯಾ ಏನು ಅಂತಂದು ಡೈಲಿ ಮಾತಾಡ್ತಾರೆ. ಎಲ್ಲ ಒಂದು ಅವ್ರು ಏನೇ ಶೆಡ್ಯೂಲ್ಸ್ ಇದೆ ಎಲ್ಲನೂ ಕಾವ್ಯಗೆ ಹೇಳ್ತಾರೆ. ಕಾವ್ಯ ಅವರು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದಾರೆ ಅಂತಂದು ಗಿಲ್ಲಿಗೆ ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತದೆ ಅವರು ಫ್ರೆಂಡ್ಶಿಪ್ನಲ್ಲಿ ಇವಾಗ ಲವ್ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗನೆ ಇಲ್ಲಿ ಇಬ್ಬರು ಕೂಡ ಮದುವೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಗಿಲ್ಲಿಯ ಒಂದು ಅಭಿಮಾನಿಗಳು ಮತ್ತು ಕಾವ್ಯರ ಒಂದು ಅಭಿಮಾನಿಗಳು ಎಲ್ಲಿ ಹೋದರೂ
ಕಾವ್ಯನ ಮೀಟ್ ಆದರೆ ಗಿಲ್ಲಿ ಗಿಲ್ಲಿ ಅಂತಂದು ಫುಲ್ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ. ಹಾಗೆ ಗಿಲ್ಲಿಯ ಒಂದು ಫ್ಯಾನ್ಸ್ ಅವರು ಪ್ರೋಗ್ರಾಮ್ಗೆ ಹೋದರೆ ಕಾವ್ಯ ಜೊತೆ ಬಂದಿಲ್ವಾ, ಕಾವ್ಯನ ಯಾವಾಗ ಕರ್ಕೊಂಡು ಬರ್ತೀರಾ, ನೀವು ಯಾವಾಗ ಮದುವೆ ಆಗೋದು, ನಾವು ಕಾಯ್ತಾ ಇರ್ತೀವಿ ಅಂತಂದು ಗಿಲ್ಲಿಗೆ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ನಾವು ಗುಡ್ ನ್ಯೂಸ್ ಕೊಡ್ತೀನಿ, ನಿಮಗೋಸ್ಕರ ನಾನು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತಂದು ಗಿಲ್ಲಿಯವರು ಹೇಳಿದ್ರು. ಹಾಗೆ ಇಲ್ಲಿ ರೊಮ್ಯಾಂಟಿಕ್ ಸಾಂಗ್ ಇಲ್ಲಿ ಗಿಚ್ ಗಿಲ್ಲಿ ಜೂನಿಯರ್ನಲ್ಲಿ ಹೋದ ಒಂದು ಶನಿವಾರ ಗಿಲ್ಲಿಗೆ ಕಾಲ್ ಬರುತ್ತೆ. ಕಾವ್ಯವರು ಒಂದು ಕಾಲ್ ಮಾಡ್ತಾರೆ, ರೊಮ್ಯಾಂಟಿಕ್ ಸಾಂಗ್ ಹಾಡು ಅಂದಾಗ ಅವರು ಅಲ್ಲಿ ಮನಸ್ಸಲ್ಲೇ ಇರುತ್ತೆ. ಯಾವ ಸಾಂಗ್ ಹಾಡ್ತಾರೆ ಅಂದರೆ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನನ್ನ ನಿನ್ನ ಮದುವೆ ಸಿದ್ಧಾಗಿದೆ ಬೇಗ ಬಾ ಅಂತಂದು ಒಂದು ಸಾಂಗ್ ಹಾಡ್ತಾರೆ. ಅದಕ್ಕೆ ಒಂದು ಇಲ್ಲಿ ಕಾವ್ಯರು ಫುಲ್ ಫಿದಾ ಆಗ್ಬಿಡ್ತಾರೆ. ಇದರಲ್ಲೇ ಇಡೀ ಕರ್ನಾಟಕ ಜನರೇ ನೋಡ್ತಾ ಇರುವಂಥ ಗಿಚ್ಚಿ ಗಿಲಿ ಒಂದು ಕಲರ್ಸ್ ಕನ್ನಡದಲ್ಲಿ, ಅದು ಕಲರ್ಸ್ ಕನ್ನಡ ಶೋನಲ್ಲಿ ಇವಾಗ ನಮ್ಮಿಬ್ಬರು ಮದುವೆ ಆಗೋಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಂತಂದಾಗ ಇಲ್ಲಿ ಇನ್ನೊಂದು ಸಾಂಗ್ ಹಾಡೋ ಗಿಲ್ಲಿ ಅಂತಂದು ಹೇಳ್ತಾರೆ. ಗಿಡ ಮರ ಹೂ ಬಳ್ಳಿ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಅಂತಂದು ಇಂಡೈರೆಕ್ಟ್ ಆಗಿ ಮತ್ತೊಂದು ಸಾಂಗ್ ಹಾಡ್ತಾರೆ. ಅದನ್ನು ಕೂಡ ಇಲ್ಲಿ ನಮ್ಮಿಬ್ಬರು ಮದುವೆ ಯಾವಾಗ ಅಂತಂದು ಫುಲ್ ಖುಷಿಯಲ್ಲಿ ಇರ್ತಾರೆ. ಆವಾಗ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಅಂತಂದು ಇನ್ನೊಂದು ಸಾಂಗ್ ಕೂಡ ಹಾಡ್ತಾರೆ. ಒಟ್ಟಿನಲ್ಲಿ ಗಿಲ್ಲಿ ಕಾವ್ಯನ ಕಂಡ್ರೆ ಗಿಲ್ಲಿಗೆ ಅಪಾರವಾದ ಪ್ರೀತಿ. ಬಿಗ್ ಬಾಸ್ ಮನೆಯಲ್ಲೇ ನೋಡಿರ್ಬೋದು, ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಸೇವ್ ಮಾಡೋ ಎಲ್ಲ ಒಂದು ಕಂಟೆಸ್ಟೆಂಟ್ ಟಫ್ ಕ್ಯಾಂಡಿಡೇಟ್ ಧನುಷ್ ಆಗಲಿ, ಅಶ್ವಿನಿ ಆಗಲಿ, ರಕ್ಷಿತಾ ಆಗಲಿ, ಯಾರೇ ರಘು ಸರ್ ಆಗಲಿ, ಯಾರನ್ನು ಕೂಡ ಇಲ್ಲಿ ಕಾವ್ಯನ ಬಿಟ್ಟು ಎಲ್ಲರನ್ನೂ ನಾಮಿನೇಟ್ ಮಾಡ್ತಿರ್ತಾರೆ. ಗಿಲ್ಲಿ ಅವರು ಕ್ಯಾಪ್ಟನ್ ಆದ ತಕ್ಷಣ ಅವರು ಎಲ್ಲೂ ಕೂಡ ಕಾವ್ಯನ ಬಿಟ್ಕೊಟ್ಟಿಲ್ಲ. ಎಷ್ಟೇ ಒಂದು ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಕಾವ್ಯನ ಜೊತೆ ಗಿಲ್ಲಿ ಇದ್ದರು. ಫೈನಲ್ಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದು ಚಾಲೆಂಜ್ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಗಿಲ್ಲಿಯ ಒಂದು ಆಸೆಯಂತೆ ಫಿನಾಲಿಗೂ ಕೂಡ ಕರ್ಕೊಂಡು ಹೋದರು. ಹಾಗೆ ಇಲ್ಲಿ ಒಂದು ಪ್ರೋಗ್ರಾಮ್ನಲ್ಲಿ ಹೇಳಿದ್ರು, ನೀವು ಫಿನಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ, ಕೊನೆಗೂ ಫಿನಾಲಿಗೆ ಕರ್ಕೊಂಡಿದ್ರು. ಆದರೆ ನಾನು ಟಾಪ್ 3ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದು ಚಾಲೆಂಜ್ ಮಾಡಿದ್ರಿ ಅಂತಂದಾಗ ಇಲ್ಲಿ ನ್ಯೂಸ್ದವರು ನನಗೆ ಬೇಜಾರಾಯಿತು. ಟಾಪ್ 3ನಲ್ಲಿ ಎಲ್ಲ ಒಂದು ಆ್ಯಂಗಲ್ನಲ್ಲಿ ಅವಳು ಬೆಸ್ಟ್ ಇದ್ದರು, ಟಾಪ್ 3ನಲ್ಲಿ ಬರಬೇಕಿತ್ತು. ಬಟ್ ಒಂದು ಏನೋ ಒಂದು ಇದಕ್ಕೋಸ್ಕರ ಟಾಪ್ 4ನಲ್ಲಿ ಬಂದರಲ್ಲ ಅಷ್ಟೇ ಖುಷಿ ಅಂತಂದು ಗಿಲ್ಲಿಯವರು ಹೇಳಿದರು. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯರ ಮದುವೆ ಫಿಕ್ಸ್ ಆಗ್ತಾ ಇದೆ. ಇದೇ ಒಂದು ಯಾವಾಗ ಅಂತಂದು ಫುಲ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗಿಲ್ಲಿ ಕಾವ್ಯರು ಕೊನೆಗೂ ಒಂದಾಗ್ಬಿಟ್ರು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಕಾವ್ಯರ ಒಂದು ಪೇರ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಆಲ್.